ಡೋಂಟ್ ಹ್ಯಾವ್ ಅವ್ರು ಏನೋ ಅವ್ರ ಮೇಲೆ ಆಪಾದನೆ ಇಲ್ಲ. IAS ಮಾಡಲೇಬೇಕು. ಆದರೆ ಈ ಕಾಂಗ್ರೆಸ್ ಬಂದ ಮೇಲೆ ತೀರಾ ಹೊರಸಾಗಿಬಿಟ್ಟಿದೆ ಪಾಲಿಟಿಕ್ಸ್ ಅನ್ನೋದು. ಪ್ರತಿ ಇಶ್ಯೂ ಜೊತೆಗೆ ರೇಕಿಂಗ್ ಅಪ್ ಆಫ್ ಪ್ರೀವಿಯಸ್ ಗೌರ್ಮೆಂಟ್ಸ್. ಇಟ್ಸ್ ನಾಟ್ ದ ವೇ. ಮುಡ ಬಂದಿದೆ, ಎಲ್ಲ ಅರಾಜಕತೆ ಹೆಚ್ಚಾಗಿದೆ. ಹೇಳ್ತಿರಲ್ಲ ನೀವು, ಯಾವುದು ಭಾಗ್ಯ ಕೊಡ್ತಿದಾರಲ್ಲ, ಎಲ್ಲ ಬರ್ತಾ ಇದೆನಾ? ಯಾರೂ ಬರ್ತಾ ಇಲ್ಲ. ಅದಕ್ಕಾಗಿ ನೀವು ರೇಟ್ ಹೆಚ್ಚು ಮಾಡಿದ್ರಿ. ನೀವು ಹಾಲು ಹೆಚ್ಚಾಗಿದೆ, ಬಸ್ ಹೆಚ್ಚಾಗಿದೆ, ಎಲ್ಲ ಹೆಚ್ಚಾಗಿದೆ. ಸಿ ವಿ ಆರ್ ಟ್ಯಾಕ್ಸ್ ಪೇಯರ್ಸ್, ವಿ ಆರ್ ನಾಟ್ ಗೆಟಿಂಗ್ ಎನಿ ಬೆನಿಫಿಟ್. ಯುವರ್ ಪೇ ವೆರಿ ಹೈಲಿ, ಯುವರ್ ಪೇ ಎವ್ರಿಥಿಂಗ್. ಆದರೆ ನಮಗೆ ಸಿಗ್ತಾ ಇಲ್ಲ, ಬಡವರು ಸಿಗ್ತಾ ಇಲ್ಲ, ಹಣ ಎಲ್ಲಿ ಹೋಗ್ತಾ ಇದೆ? ಇಟ್ ಇಸ್ ನಾಟ್ ಆಲ್ ಪ್ರಾಪರ್ ಪ್ಲಾನಿಂಗ್ ಇರಲಾರದೆ ಭಾಗ್ಯ ಕೊಟ್ಟು ಎಲೆಕ್ಷನ್ಸ್ ಮಾಡಿದ್ರು ಅವರು. ಅದ್ರ ಜೊತೆಗೆ ಮತ್ತು ಸಿಕ್ಕಾಪಟ್ಟೆ ಕೇಸ್ ಬರ್ತಾ ಇವೆ. ಬೆಟರ್ ಹಿ ಹ್ಯಾಸ್ ಟು ರಿಸೈನ್ ಅಟ್ಲೀಸ್ಟ್ ಫಾರ್ ಸೇವಿಂಗ್ ಕರ್ನಾಟಕ. ಲೆಟ್ ದೆಮ್ ಬಿ ಎನಿಬಡಿ. ವಿ ಆರ್ ನಾಟ್ ಸೀಯಿಂಗ್ ಓನ್ಲಿ ಬೊಮ್ಮಾಯಿಯೋ ಯಡಿಯೂರಪ್ಪನೋ ಹಾಗೆ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಕರ್ನಾಟಕ ನೋಡಿ ಎಷ್ಟು ಹೊಲಸಾಗಿದೆ ಇದೆ ಕರ್ನಾಟಕದಲ್ಲಿ. ಈಗ ಎಷ್ಟು ಹೊಲಸಾಗ್ತಾ ಇದೆ ಆ್ಯಕ್ಚುಲಿ. ಈಗ ನೀವು 5 ವರ್ಷ ಮುಂಚೆ ನೋಡಿ, ಎಲ್ಲಕ್ಕೆ ಅರಾಜಕತೆ ಇದೆ. ಒಂದು ಟೆಂಪಲ್ ಇದಾಗ್ತಾ ಇಲ್ಲ, ಟೆಂಪಲ್ ಹಣ ಎಲ್ಲ ಇದಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಓಪನ್ ಆಗಿ ಎಲ್ಲ ಬೇರೆ ಕಾಸ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಟೆರರಿಸಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಇದರಲ್ಲಿ ಜೈ ಪಾಕಿಸ್ತಾನ ಅಂತ ಹೇಳಿದ್ರೆ ಇದು ಮಾಡಿದ್ರು, ಯಾರು ಜಿಂದಾಬಾದ್ ಅಂತ ಹೇಳಿದ್ರು, ಅದಕ್ಕೂ ಎಷ್ಟು ಮಾಡಿದ್ರು. ಐ ಮೀನ್ ಎಲ್ಲ ಕಡೆ ವ್ಯಾಲ್ಯೂ ಕೆಳಗೆ ಹೋಗಿದೆ ಆ್ಯಕ್ಚುಲಿ. ಸೊ ಬೆಟರ್ ಹ್ಯಾಸ್ ಟು ರಿಸೈನ್ ಫಾರ್ ಸೇವಿಂಗ್ ಕರ್ನಾಟಕ. ಅದರ್ವೈಸ್ ಇನ್ನು 5 ವರ್ಷದಲ್ಲಿ ಕರ್ನಾಟಕ ಏರಿಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.